Hello everyone, welcome back to our channel. ಈ ವಿಡಿಯೋದಲ್ಲಿ ನಾವು ಹೈಡ್ರೋಕಾರ್ಬನ್ಸ್ ಚಾಪ್ಟರ್ನ ರಿಮೈನಿಂಗ್ ಕಾನ್ಸೆಪ್ಟ್ಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ಮೊದಲನೇದಾಗಿ ಆಲ್ಕೀನ್ಸ್. ಸೊ ಆಲ್ಕೀನ್ಸ್ ಅನ್ನುವಂಥದ್ದು ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಸೊ ಇದರಲ್ಲಿ ಕಾರ್ಬನ್ ಟು ಕಾರ್ಬನ್ ಡಬಲ್ ಬಾಂಡ್ ಪ್ರೆಸೆಂಟ್ ಇರುತ್ತೆ. ಈ ಆಲ್ಕೀನ್ಸನ್ನು ಆಲಿಫೀನ್ಸ್ ಅಂತಲೂ ಕೂಡ ಕರೀತಾರೆ. ಆಲಿಫೀನ್ಸ್ ಅಂದರೆ ಆಯಿಲ್ ಫಾರ್ಮಿಂಗ್. ಇದರ ಜನರಲ್ ಫಾರ್ಮುಲಾ CnH2n. And example for alkene is ethene, butene. Next one, structure of double bond. Carbon-carbon double bond in alkene consists of one strong sigma bond, head-on overlapping of sp2 hybridized orbitals of two carbon atoms, one weak pi bond, sideways overlapping of two 2p orbitals of the two carbon atoms. ಸೊ ನಮ್ಮ ಆಲ್ಕೀನಲ್ಲಿ ಇರುವಂತಹ ಡಬಲ್ ಬಾಂಡ್ ಏನಿದೆ, ಇದರಲ್ಲಿ ಒಂದು ಬಾಂಡು ಸಿಗ್ಮಾ ಬಾಂಡ್ ಆಗಿದೆ. ಇದು ಸ್ಟ್ರಾಂಗ್ ಆಗಿದೆ. ಯಾಕೆ ಅಂದರೆ ಇಲ್ಲಿ ಆಗುವಂಥ ಓವರ್ಲ್ಯಾಪಿಂಗು ಹೆಡ್ ಆನ್ ಓವರ್ಲ್ಯಾಪಿಂಗ್ ಆಗಿರುತ್ತೆ. ಸೊ ಇಲ್ಲೇನಾಗುತ್ತೆ, ಎರಡು ಕಾರ್ಬನ್ ಆಟಮ್ಗಳ sp2 ಹೈಬ್ರಿಡೈಸ್ಡ್ ಆರ್ಬಿಟಲ್ಸ್ ಏನಿದೆ, ಸೊ ಅವುಗಳ ಹೆಡ್ ಆನ್ ಓವರ್ಲ್ಯಾಪಿಂಗ್ ಆದಾಗ ನಮಗೆ ಸಿಗ್ಮಾ ಬಾಂಡ್ ಸಿಗುತ್ತೆ. ಒನ್ ವೀಕ್ ಪೈ ಬಾಂಡ್, sideways overlapping of two 2p orbitals of the two carbon atoms. ಸೊ ಎರಡು ಕಾರ್ಬನ್ ಆಟಮ್ಸ್ಗಳ ಎರಡು 2p ಆರ್ಬಿಟಲ್ಸ್ಗಳು ಸೈಡ್ವೇಸ್ ಓವರ್ಲ್ಯಾಪಿಂಗ್ ಆದರೆ ನಮಗೆ ಪೈ ಬಾಂಡ್ ಸಿಗುತ್ತೆ. ಸೊ ಅದು ವೀಕ್ ಪೈ ಬಾಂಡ್. ಡಬಲ್ ಬಾಂಡ್ ಈಸ್ ಶಾರ್ಟರ್ ಇನ್ ಬಾಂಡ್ ಲೆಂತ್, ಸಿಂಗಲ್ ಬಾಂಡ್ ಈಸ್ ಲಾಂಗರ್ ಇನ್ ಬಾಂಡ್ ಲೆಂತ್. ಸೊ ಡಬಲ್ ಬಾಂಡ್ನ ಬಾಂಡ್ ಲೆಂತು ಕಡಿಮೆ ಇದೆ. ಸೊ ಎಷ್ಟು 134 ಪಿಕೋಮೀಟರ್. ಆ್ಯಂಡ್ ಸಿಂಗಲ್ ಬಾಂಡ್ನ ಬಾಂಡ್ ಲೆಂತು 154 picometer. So single bond is longer. Alkenes are easily attacked by reagent due to the presence of weak pi bond. ಆಲ್ಕೀನ್ಸನ್ನು ರಿಯೇಜೆಂಟ್ಗಳು ಈಸಿಯಾಗಿ ಅಟ್ಯಾಕ್ ಮಾಡ್ಬೋದು. ಯಾಕೆ ಅಂದರೆ ಇದರಲ್ಲಿ ವೀಕ್ ಪೈ ಬಾಂಡ್ ಪ್ರೆಸೆಂಟ್ ಇದೆ, ಅಂದರೆ ಬಾಂಡಿಂಗು ಸ್ಟ್ರಾಂಗ್ ಆಗಿಲ್ಲ ಅಂತ. ಸೊ ರಿಯೇಜೆಂಟ್ಸ್ ಯಾವ್ದು ಯೂಸ್ ಮಾಡ್ತಾರೆ ಅಂದರೆ ಎಲೆಕ್ಟ್ರೋಫಿಲಿಕ್ ರಿಯೇಜೆಂಟ್ಸ್. ಆಲ್ಕೀನ್ಸ್ ಆರ್ ಅನ್ಸ್ಟೇಬಲ್ ಕಂಪೇರ್ಡ್ ಟು ಆಲ್ಕೀನ್ಸ್. ಆಲ್ಕೇನ್ಸ್ಗೆ ಕಂಪೇರ್ ಮಾಡಿದರೆ ಆಲ್ಕೀನ್ಸು ಅನ್ಸ್ಟೇಬಲ್ ಆಗಿದೆ. ಆಲ್ಕೇನ್ ಅಂದರೆ ಕಾರ್ಬನ್ ಟು ಕಾರ್ಬನ್ ಸಿಂಗಲ್ ಬಾಂಡ್, ಆಲ್ಕೀನ್ ಅಂದರೆ ಕಾರ್ಬನ್ ಟು ಕಾರ್ಬನ್ ಡಬಲ್ ಬಾಂಡ್. ಆಲ್ಕೀನ್ಸ್ ಪ್ಲಸ್ ಎಲೆಕ್ಟ್ರೋಫಿಲಿಕ್ ರಿಯೇಜೆಂಟ್ ಗಿವ್ ರೈಸ್ ಟು ಆಲ್ಕೀನ್ಸ್. ಯಾವಾಗ ಆಲ್ಕೀನ್ಸು ಎಲೆಕ್ಟ್ರೋಫಿಲಿಕ್ ರಿಯೇಜೆಂಟಿಂದ ಅಟ್ಯಾಕ್ ಆಗುತ್ತೆ, ನಮಗೆ ಸಿಗುವಂತಹ ಕಾಂಪೌಂಡು ಆಲ್ಕೀನ್ಸ್ ಆಗಿರುತ್ತೆ. ನೆಕ್ಸ್ಟ್ ಒನ್, ನಾಮನ್ಕ್ಲೇಚರ್. IUPAC ಸಿಸ್ಟಮ್. Longest chain of carbon atoms containing the double bond is selected. ಸೊ ಇಲ್ಲಿ ನಾವು ಲಾಂಗೆಸ್ಟ್ ಚೈನ್ ಅಂದರೆ ಯಾವ ಲಾಂಗೆಸ್ಟ್ ಚೈನಲ್ಲಿ ಡಬಲ್ ಬಾಂಡ್ ಇದೆ, ಸೊ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಆ್ಯಂಡ್ ನಂಬರಿಂಗ್ ಸ್ಟಾರ್ಟ್ಸ್ ಫ್ರಮ್ ದ ಎಂಡ್ ನಿಯರ್ ಟು ದ ಡಬಲ್ ಬಾಂಡ್. ಸೊ ಡಬಲ್ ಬಾಂಡ್ ಎಲ್ಲಿದೆ, ಸೊ ಅದರ ಹತ್ತಿರದಿಂದ ನಾವು ನಂಬರಿಂಗ್ನ ಸ್ಟಾರ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಈಗ ನಾವೆಲ್ಲಿಂದ ನಂಬರಿಂಗ್ ಶುರು ಮಾಡಬೇಕಾಗುತ್ತೆ. ಸೊ ಯಾವ ಕಾರ್ಬನ್ ಆಟಮ್ ಹತ್ರ ಡಬಲ್ ಬಾಂಡ್ ಇದೆ ಅದರ ಹತ್ತಿರದಿಂದ. ಸೊ ಈ ಕಾರ್ಬನ್ ಐಟಮ್ ಅಲ್ವಾ, ಸೊ ಇಲ್ಲಿಂದ ನಾವು ನಂಬರಿಂಗ್ನ ಶುರು ಮಾಡಬೇಕು. 1 2 3 4. ಸೊ ಈ ರೀತಿಯಾಗಿ. ಆಲ್ಕೇನ್ಸ್. ಸೊ ಆಲ್ಕೇನ್ಸಲ್ಲಿರುವಂಥ ANEನ ENEಯಿಂದ ರೀಪ್ಲೇಸ್ ಮಾಡಿದ್ರೆ ನಮಗೆ ಆಲ್ಕೀನ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಈಥೇನ್. ಸೊ ಈಥೇನ್ ಇದೆ, ಸೊ ಈಥೇನಲ್ಲಿ ಇರುವಂಥ ANEನ ENEಯಿಂದ ರೀಪ್ಲೇಸ್ ಮಾಡಿದ್ರೆ ನಮಗೆ ಈಥೇನ್ ಸಿಗುತ್ತೆ. ಸೊ ಈ ರೀತಿ ನೇಮಿಂಗ್ ಮಾಡುವಂಥದ್ದು. ಸೊ ಆಲ್ಕೀನ್ ಏನಿದೆ, ಸೊ ಇದರ ಫಸ್ಟ್ ಸ್ಟೇಬಲ್ ಮೆಂಬರ್ ಯಾವುದು ಅಂದರೆ ಈಥೀನ್. ಒಂದಿಷ್ಟು ಎಕ್ಸಾಂಪಲ್ಗಳು ಕೂಡ ಇದೆ. IUPAC ನೇಮ್ಸ್ ಆಫ್ ಸಮ್ ಆಲ್ಕೀನ್ಸ್. ಸೊ ಸ್ಟ್ರಕ್ಚರ್ ಆ್ಯಂಡ್ IUPAC ನೇಮ್. ನೆಕ್ಸ್ಟ್ ಒನ್, ಐಸೋಮರಿಸಮ್. ಆಲ್ಕೀನ್ಸ್ ಶೋ ಸ್ಟ್ರಕ್ಚರಲ್ ಆ್ಯಂಡ್ ಜಾಮೆಟ್ರಿಕಲ್ ಐಸೋಮರಿಸಮ್. ಸೊ ಆಲ್ಕೀನ್ಸು ಸ್ಟ್ರಕ್ಚರಲ್ ಮತ್ತು ಜಾಮೆಟ್ರಿಕಲ್ ಐಸೋಮರಿಸಮ್ನ ಎಕ್ಸಿಬಿಟ್ ಮಾಡುತ್ತೆ. ಸೊ ಇದರಲ್ಲಿ ಮೊದಲನೇದು ಸ್ಟ್ರಕ್ಚರಲ್ ಐಸೋಮರಿಸಮ್. ಏನು ಸ್ಟ್ರಕ್ಚರಲ್ ಐಸೋಮರಿಸಮ್ ಅಂದರೆ, ಇಟ್ ಈಸ್ ಅ ಟೈಪ್ ಆಫ್ ಐಸೋಮರಿಸಮ್ ದಟ್ ಅಕರ್ಸ್ when 2 or more molecules have the same molecular formula but different arrangement of atoms in space. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಮಾಲಿಕ್ಯೂಲ್ಸ್ಗಳ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಆಗಿರುತ್ತೆ, ಆದರೆ ಅವುಗಳಲ್ಲಿ ಇರುವಂಥ ಆಟಮ್ಸ್ಗಳ ಅರೇಂಜ್ಮೆಂಟು ಡಿಫ್ರೆಂಟ್ ಆಗಿರುತ್ತೆ. ಈ ಫೆನಾಮಿನಾನ ಸ್ಟ್ರಕ್ಚರಲ್ ಐಸೋಮರಿಸಮ್ ಅಂತ ಕರೀತಾರೆ. ಎಕ್ಸಾಂಪಲ್ ನೋಡೋದಾದರೆ ಮಾಲಿಕ್ಯುಲರ್ ಫಾರ್ಮುಲಾ C4H8. ಸೊ ಇದರ ಐಸೋಮರ್ಸ್ ಅಂದರೆ ಸ್ಟ್ರಕ್ಚರಲ್ ಐಸೋಮರ್ಸ್ ಯಾವುದು ಅಂತ ನೋಡೋದಾದರೆ ಬ್ಯೂಟ್ 1 ಈನ್, ಬ್ಯೂಟ್ 2 ಈನ್, 2 methyl prop 1 ene.
ಸೊ ಇಲ್ಲಿರುವಂಥದ್ದು ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇದೆ, ಆದರೆ ಇವುಗಳ ಅರೇಂಜ್ಮೆಂಟ್, ಆಟಮ್ಸ್ಗಳ ಅರೇಂಜ್ಮೆಂಟ್ ಡಿಫ್ರೆಂಟ್ ಆಗಿದೆ. ಸೊ ಆದ್ದರಿಂದ ಇದನ್ನು ನಾವು ಸ್ಟ್ರಕ್ಚರಲ್ ಐಸೋಮರ್ಸ್ ಅಂತ ಕರಿತೀವಿ. ಈ ಫೆನಾಮಿನಾನ ಸ್ಟ್ರಕ್ಚರಲ್ ಐಸೋಮರಿಸಮ್ ಅಂತ ಕರಿತೀವಿ. ಸೊ ಫಸ್ಟ್ ಆ್ಯಂಡ್ ಸೆಕೆಂಡ್ ಆ್ಯಂಡ್ ಥರ್ಡ್ ಸ್ಟ್ರಕ್ಚರ್ಸ್ ಏನಿದೆ, ಸೊ ಇದು ಚೈನ್ ಐಸೋಮರಿಸಮ್ಗೆ ಎಕ್ಸಾಂಪಲ್ ಆಗುತ್ತೆ. ಆ್ಯಂಡ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟ್ರಕ್ಚರು ಪೊಸಿಷನ್ ಐಸೋಮರಿಸಮ್ಗೆ ಎಕ್ಸಾಂಪಲ್ ಆಗುತ್ತೆ. ಜಾಮೆಟ್ರಿಕಲ್ ಐಸೋಮರಿಸಮ್, ದ ಕಾಂಪೌಂಡ್ಸ್ ಹ್ಯಾವಿಂಗ್ similar molecular formulae but different arrangements of atoms or groups in space around the double bond are called geometrical isomers, and the phenomenon is known as geometrical isomerism. ಸೊ ಒಂದಿಷ್ಟು ಕಾಂಪೌಂಡ್ಸ್ಗಳಿದೆ, ಸೊ ಅವುಗಳಿಗೂ ಕೂಡ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇದೆ, ಆದರೆ ಅವುಗಳಲ್ಲಿರುವಂಥ ಆಟಮ್ಸ್ಗಳು ಅಥವಾ ಗ್ರೂಪ್ಸ್ಗಳು ಬೇರೆ ಬೇರೆ ರೀತಿಯಾಗಿ ಅರೇಂಜ್ ಆಗಿದೆ ಅರೌಂಡ್ ದ ಡಬಲ್ ಬಾಂಡ್. ಸೊ ಇದನ್ನು ಜಾಮೆಟ್ರಿಕಲ್ ಐಸೋಮರ್ಸ್ ಅಂತ ಕರೀತಾರೆ. ಆ ಫೆನಾಮಿನಾನ ಜಾಮೆಟ್ರಿಕಲ್ ಐಸೋಮರಿಸಮ್ ಅಂತ ಕರೀತಾರೆ. ಸೊ ಈ ಜಾಮೆಟ್ರಿಕಲ್ ಐಸೋಮರಿಸಮಲ್ಲಿ ಎರಡು ಥರ, ಒಂದು ಸಿಸ್ ಐಸೋಮರ್, ಇನ್ನೊಂದು ಟ್ರಾನ್ಸ್ ಐಸೋಮರ್ಸ್. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಸಿಸ್ ಐಸೋಮರ್ ಆ್ಯಂಡ್ ಟ್ರಾನ್ಸ್ ಐಸೋಮರ್. ಸೊ ಸಿಸ್ ಐಸೋಮರ್ಲಿ ಏನಾಗ್ತಿದೆ, ಐಡೆಂಟಿಕಲ್ ಎಲಿಮೆಂಟ್ಸ್ಗಳು ಸೇಮ್ ಸೈಡ್ ಇದೆ, ಆದರೆ ಟ್ರಾನ್ಸ್ ಐಸೋಮರಲ್ಲಿ ಐಡೆಂಟಿಕಲ್ ಎಲಿಮೆಂಟ್ಗಳು ಆಪೋಸಿಟ್ ಸೈಡ್ ಇದೆ. ಸಿಸ್ ಐಸೋಮರ್ ಏನು? ಸಿಸ್ ಐಸೋಮರ್ ಅಂದರೆ the type of isomer in which two identical atoms or groups present in same side of the double bond. ಸೊ ಇದು ಒಂದು ಐಸೋಮರ್ನ ಟೈಪು. ಇಲ್ಲೇನಾಗುತ್ತೆ, ಡಬಲ್ ಬಾಂಡ್ನ ಸೇಮ್ ಸೈಡಲ್ಲಿ ಎರಡು ಐಡೆಂಟಿಕಲ್ ಗ್ರೂಪ್ಸ್ ಅಥವಾ ಆಟಮ್ಸ್ಗಳು ಇರುತ್ತೆ. ಸೊ ಅದನ್ನು ಸಿಸ್ ಐಸೋಮರ್ ಅಂತ ಕರೀತಾರೆ. ಟ್ರಾನ್ಸ್ ಐಸೋಮರ್ ಅಂದರೆ ದ ಟೈಪ್ ಆಫ್ ಐಸೋಮರ್ ಇನ್ ವಿಚ್ ಟೂ ಐಡೆಂಟಿಕಲ್ ಆಟಮ್ಸ್ ಆರ್ ಗ್ರೂಪ್ಸ್ ಪ್ರೆಸೆಂಟ್ ಇನ್ ಆಪೋಸಿಟ್ ಸೈಡ್ ಆಫ್ ದ ಡಬಲ್ ಬಾಂಡ್. ಸೊ ಈ ಐಸೋಮರ್ಲಿ ಏನಾಗುತ್ತೆ, ಡಬಲ್ ಬಾಂಡ್ನ ಆಪೋಸಿಟ್ ಸೈಡಲ್ಲಿ ಎರಡು ಐಡೆಂಟಿಕಲ್ ಅಂದರೆ ಸೇಮ್ ಆಟಮ್ಸ್ ಆರ್ ಗ್ರೂಪ್ಸ್ಗಳು ಇದ್ದರೆ ಅದನ್ನು ನಾವು ಟ್ರಾನ್ಸ್ ಐಸೋಮರ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ನೀವು ನೋಡ್ತಿರ್ಬೋದು, ಸಿಸ್ ಬ್ಯೂಟ್ 2 ಟ್ರಾನ್ಸ್ ಬ್ಯೂಟ್ 2. ಸೊ ಈ ಸಿಸ್ ಬ್ಯೂಟ್ 2 ಏನಾಗಿದೆ, ಮೀಥೈಲ್ ಗ್ರೂಪ್ಗಳು ಒಂದು ಸೈಡ್ ಇದೆ, ಹೈಡ್ರೋಜನ್ ಒಂದು ಕಡೆ ಇದೆ, ಹೌದಾ? ಸೊ ಸಿಸ್ ಬ್ಯೂಟ್ 2 ಏನಾಗ್ತಿದೆ ನೋಡಿ, ಸೊ ಮೀಥೈಲ್ ಗ್ರೂಪ್ಗಳು ಒಂದು ಸೈಡ್ ಇದೆ ಆ್ಯಂಡ್ ಹೈಡ್ರೋಜನ್ ಇನ್ನೊಂದು ಸೈಡ್ ಇದೆ. ಅದೇ ಟ್ರಾನ್ಸ್ ಬ್ಯೂಟ್ 2 ಆಪೋಸಿಟ್ ಸೈಡಲ್ಲಿ ಮೀಥೈಲ್ ಗ್ರೂಪ್ಸ್ ಇದೆ. ಸೊ ಹೈಡ್ರೋಜನ್ನು ಅಷ್ಟೇ ಆಪೋಸಿಟ್ ಸೈಡಲ್ಲಿದೆ. ಸೊ ಐಡೆಂಟಿಕಲ್ ಗ್ರೂಪ್ಸ್ಗಳು ಸೇಮ್ ಸೈಡ್ ಇದ್ದರೆ ಅದು ಸಿಸ್ ಐಸೋಮರ್, ಅದೇ ಐಡೆಂಟಿಕಲ್ ಗ್ರೂಪ್ಸ್ಗಳು ಆಪೋಸಿಟ್ ಸೈಡ್ ಇದ್ದರೆ ಅದು ಟ್ರಾನ್ಸ್ ಐಸೋಮರ್ ಆಗುತ್ತೆ. ದೀಸ್ ಐಸೋಮರ್ಸ್ ಹ್ಯಾವ್ ಡಿಫರೆಂಟ್ ಪ್ರಾಪರ್ಟೀಸ್. ಸೊ ಇವುಗಳ ಅರೇಂಜ್ಮೆಂಟ್ ಡಿಫ್ರೆಂಟ್ ಆಗಿರೋದ್ರಿಂದ ಅವುಗಳ ಪ್ರಾಪರ್ಟಿ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಸೊ ಅದು ಮೆಲ್ಟಿಂಗ್ ಪಾಯಿಂಟ್ ಆಗಿರ್ಬೋದು, ಬಾಯ್ಲಿಂಗ್ ಪಾಯಿಂಟ್ ಆಗಿರ್ಬೋದು, ಡೈಬೋಲ್ ಮೂಮೆಂಟು, ಸಾಲಿಬಿಲಿಟಿ ಎಲ್ಲವೂ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಸಿಸ್ ಫಾರಮ್ ಆಫ್ ಆಲ್ಕೀನ್ ಈಸ್ ಮೋರ್ ಪೋಲಾರ್ ದ್ಯಾನ್ ಟ್ರಾನ್ಸ್ ಫಾರಮ್. ಸೊ ಟ್ರಾನ್ಸ್ ಫಾರಮ್ಗೆ ಕಂಪೇರ್ ಮಾಡಿದರೆ, ಆಲ್ಕೀನ್ನ ಟ್ರಾನ್ಸ್ ಫಾರಮ್ಗೆ ಕಂಪೇರ್ ಮಾಡಿದರೆ ಸಿಸ್ ಫಾರಮು ಮೋರ್ ಪೋಲಾರ್ ಆಗಿದೆ. ಇನ್ ಕೇಸ್ ಆಫ್ ಸಾಲಿಡ್ಸ್, ಟ್ರಾನ್ಸ್ ಐಸೋಮರ್ಸ್ ಹ್ಯಾಸ್ ಹೈಯರ್ ಮೆಲ್ಟಿಂಗ್ ಪಾಯಿಂಟ್ ದ್ಯಾನ್ ಸಿಸ್ ಐಸೋಮರ್. ಸೊ ಇನ್ ಕೇಸ್ ಆಫ್ ಸಾಲಿಡ್ಸ್, ಇಲ್ಲಿ ಕನ್ಸಿಡರ್ ಮಾಡಿರುವಂಥದ್ದು ಸಾಲಿಡ್ಸು. ಸೊ ಸಾಲಿಡ್ಸನ್ನು ಕನ್ಸಿಡರ್ ಮಾಡಿದಾಗ ಟ್ರಾನ್ಸ್ ಐಸೋಮರ್ನ ಮೆಲ್ಟಿಂಗ್ ಪಾಯಿಂಟು ಸಿಸ್ ಐಸೋಮರ್ಗಿಂತ ಜಾಸ್ತಿ ಇದೆ. ಸಿಸ್ ಐಸೋಮರ್ಸ್ ಹ್ಯಾವ್ ಹೈಯರ್ ಬಾಯ್ಲಿಂಗ್ ಪಾಯಿಂಟ್ ದ್ಯಾನ್ ಟ್ರಾನ್ಸ್ ಐಸೋಮರ್ಸ್. ಹೈಯರ್ ಪೊಲಾರಿಟಿ ಇನ್ ಸಿಸ್ ಐಸೋಮರ್. ಸೊ ಇಲ್ಲಿ ನೀವು ನೋಡ್ತಿರುವಂಥದ್ದು ಲಿಕ್ವಿಡ್. ಸೊ ಲಿಕ್ವಿಡ್ ಆಗಿದ್ದಾಗ ಏನಾಗುತ್ತೆ, ಸಿಸ್ ಐಸೋಮರ್ನ ಬಾಯ್ಲಿಂಗ್ ಪಾಯಿಂಟು ಟ್ರಾನ್ಸ್ ಐಸೋಮರ್ಗಿಂತ ಜಾಸ್ತಿ ಇದೆ. ಆ್ಯಂಡ್ ಹೈಯರ್ ಪೊಲಾರಿಟಿ ಇನ್ ಸಿಸ್ ಐಸೋಮರ್. ಸೊ ಲಿಕ್ವಿಡ್ಸಲ್ಲಿ ಸಿಸ್ ಐಸೋಮರ್ಗೆ ಹೈಯರ್ ಪೊಲಾರಿಟಿ ಇರುತ್ತೆ. ನೆಕ್ಸ್ಟ್ ಒನ್, ಪ್ರಿಪರೇಷನ್ಸ್. ಸೊ ಆಲ್ಕೈನ್ಸನ್ನು ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂತ. ಸೊ ಮೊದಲನೇ ಮೆಥಡು, ಫ್ರಮ್ ಆಲ್ಕೈನ್ಸ್. ವೆನ್ ಆಲ್ಕೈನ್ಸ್ ಪಾರ್ಷಿಯಲಿ ರೆಡ್ಯೂಸ್ಡ್ ವಿತ್ ಹೈಡ್ರೋಜನ್ ಇನ್ ದ ಪ್ರೆಸೆನ್ಸ್ ಆಫ್ ಲಿಂಡ್ಲಾರ್ಸ್ ಕೆಟಲಿಸ್ಟ್ ಗಿವ್ಸ್ ಸಿಸ್ ಆಲ್ಕೀನ್. ಸೊ ಯಾವಾಗ ಒಂದು ಆಲ್ಕೈನನ್ನು, ಸೊ ಆಲ್ಕೈನ್ ಅಂದರೆ ಕಾರ್ಬನ್ ಟು ಕಾರ್ಬನ್ ಟ್ರಿಪಲ್ ಬಾಂಡ್ ಏನಿರುತ್ತೆ, ಸೊ ಅದನ್ನು ಪಾರ್ಷಿಯಲಿ ರೆಡ್ಯೂಸ್ ಮಾಡ್ತಿದ್ದಾರೆ ವಿತ್ ಹೈಡ್ರೋಜನ್. ಸೊ ರೆಡ್ಯೂಸ್ ಅಂದರೆ ಗೊತ್ತಿದೆ ನಿಮಗೆ, ಅಡಿಷನ್ ಆಫ್ ಹೈಡ್ರೋಜನ್. ಓಕೆ, ರೆಡ್ಯೂಸ್ಡ್ ವಿತ್ ಹೈಡ್ರೋಜನ್ ಇನ್ ದ ಪ್ರೆಸೆನ್ಸ್ ಆಫ್ ಲಿಂಡ್ಲಾರ್ಸ್ ಕೆಟಲಿಸ್ಟ್. ಏನು ಹಾಗಂದರೆ ಪಾರ್ಷಿಯಲಿ ಡಿಆಕ್ಟಿವೇಟೆಡ್ ಪೆಲ್ಲಡೈಸ್ಡ್ ಚಾರ್ಕೋಲ್. ಸೊ ಆಗೇನಾಗುತ್ತೆ, ನಮಗೆ ಸಿಸ್ ಆಲ್ಕೀನ್ ಸಿಗುತ್ತೆ. ಸೊ ನೋಡ್ತಾ ಇದ್ದೀರಾ ರಿಯಾಕ್ಷನ್, ಆಲ್ಕೈನ್ ಇದೆ, ಸೊ ಕಾರ್ಬನ್ ಟು ಕಾರ್ಬನ್ ಟ್ರಿಪಲ್ ಬಾಂಡ್. ಸೊ ಇದನ್ನು ಪಾರ್ಷಿಯಲಿ ರೆಡ್ಯೂಸ್ ಮಾಡ್ತಿದ್ದಾರೆ ಯೂಸಿಂಗ್ ಹೈಡ್ರೋಜನ್.
ಇನ್ ದ ಪ್ರೆಸೆನ್ಸ್ ಆಫ್ ಲಿಂಡ್ಲಾರ್ಸ್ ಕೆಟಲಿಸ್ಟ್. ಸೊ ಆಗ ನಮಗೆ ಸಿಸ್ ಆಲ್ಕಿನ್ ಸಿಗುತ್ತೆ. ವೆನ್ ಆಲ್ಕೈನ್ಸ್ ರೆಡ್ಯೂಸ್ಡ್ ವಿತ್ ಸೋಡಿಯಂ ಇನ್ ಲಿಕ್ವಿಡ್ ಅಮೋನಿಯಾ ಗಿವ್ಸ್ ಟ್ರಾನ್ಸ್ ಆಲ್ಕೀನ್ಸ್. ಸೊ ಆಗಲೇ ನೋಡಿದ್ರಿ ಆಲ್ಕೈನ್ಸನ್ನು ಪಾರ್ಷಲಿ ರೆಡ್ಯೂಸ್ ಮಾಡ್ತಿದ್ದಾರೆ ವಿತ್ ಹೈಡ್ರೋಜನ್ ಇನ್ ದ ಪ್ರೆಸೆನ್ಸ್ ಆಫ್ ಲಿಂಡ್ಲಾರ್ಸ್ ಕೆಟಲಿಸ್ಟ್. ಸೊ ಆಗ ನಮಗೆ ಸಿಸ್ ಆಲ್ಕೀನ್ ಸಿಕ್ಕಿತ್ತು. ಆದರೆ ಈಗ ಆಲ್ಕೈನನ್ನು ಸೋಡಿಯಂ ಜೊತೆಗೆ ರೆಡ್ಯೂಸ್ ಮಾಡ್ತಿದ್ದಾರೆ ಇನ್ ಲಿಕ್ವಿಡ್ ಅಮೋನಿಯಾ. ಸೊ ಆಗ ನಮಗೆ ಏನು ಸಿಗುತ್ತೆ? ಟ್ರಾನ್ಸ್ ಆಲ್ಕೀನ್ಸ್. ನೋಡಿ, ಸೊ ನಾವು ಒಂದು ಚೇಂಜ್ ಮಾಡೋದ್ರಿಂದ ಹೇಗೆ ನಮಗೆ ಪ್ರಾಡಕ್ಟ್ ಕೂಡ ಚೇಂಜ್ ಆಗುತ್ತೆ ಅಂತ. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ, ಆಲ್ಕೈನ್ ಇದೆ, ಸೊ ಅದು ರೆಡ್ಯೂಸ್ ಆಗ್ತಿದೆ ಇನ್ ದ ಪ್ರೆಸೆನ್ಸ್ ಆಫ್ ಸೋಡಿಯಂ ಇನ್ ಲಿಕ್ವಿಡ್ ಅಮೋನಿಯಾ. ಸೊ ಆಗ ನಮಗೆ ಟ್ರಾನ್ಸ್ ಆಲ್ಕೀನ್ ಸಿಗ್ತಾ ಇದೆ. ಫ್ರಮ್ ಆಲ್ಕೈಲ್ ಹ್ಯಾಲೈಡ್ಸ್. ವೆನ್ ಆಲ್ಕೈಲ್ ಹ್ಯಾಲೈಡ್ಸ್ heated with alcoholic potash, dehydrohalogenation takes place, giving alkenes. In this reaction, halogen is removed from alpha carbon, while hydrogen is removed from beta carbon atom. Hence, it is called as beta elimination reaction. So, illen ಮಾಡ್ತಿದ್ದಾರೆ, ಆಲ್ಕೈಲ್ ಹ್ಯಾಲೈಡನ್ನು ಆಲ್ಕೋಹಾಲಿಕ್ ಪೊಟ್ಯಾಶ್ ಜೊತೆಗೆ ಹೀಟ್ ಮಾಡ್ತಿದ್ದಾರೆ. ಸೊ ಆಗ ಡಿಹೈಡ್ರೋಹ್ಯಾಲೋಜಿನೇಷನ್ ರಿಯಾಕ್ಷನ್ ಆಗುತ್ತೆ. ಸೊ ಡಿಹೈಡ್ರೋಹ್ಯಾಲೋಜಿನೇಷನ್ ಅಂದರೆ ಏನು? ಸೊ ನಿಮಗೆ ಗೊತ್ತಿದೆ ಡಿಹೈಡ್ರೇಷನ್. ಡಿಹೈಡ್ರೇಷನ್ ಅಂದರೆ ರಿಮೂವಲ್ ಆಫ್ ವಾಟರ್ ಮಾಲಿಕ್ಯೂಲ್. ಡಿಹೈಡ್ರೋಜಿನೇಷನ್ ಅಂದರೆ ನಿಮ್ಗೆ ಗೊತ್ತಿದೆ, ಸೊ ಏನು? ರಿಮೂವಲ್ ಆಫ್ ಹೈಡ್ರೋಜನ್. ಸೊ ಇಲ್ಲೇನು ಕೊಟ್ಟಿದ್ದಾರೆ? ಡಿಹೈಡ್ರೋಹ್ಯಾಲೋಜಿನೇಷನ್ ಅಂದರೆ ಇಲ್ಲಿ ಹೈಡ್ರೋಜನ್ನು ರಿಮೂವ್ ಆಗ್ತಿದೆ, ಅದ್ರ ಜೊತೆಗೆ ಹ್ಯಾಲೋಜನ್ ಕೂಡ ರಿಮೂವ್ ಆಗ್ತಿದೆ. ಓಕೆ, ಸೊ ಡಿಹೈಡ್ರೋಹ್ಯಾಲೋಜಿನೇಷನ್ ಆದಾಗ ಆಲ್ಕೈಲ್ ಹ್ಯಾಲೈಡು ಆಲ್ಕೀನ್ ಆಗಿ ಕನ್ವರ್ಟ್ ಆಗುತ್ತೆ. ಇನ್ ದಿಸ್ ರಿಯಾಕ್ಷನ್ ಹ್ಯಾಲೋಜನ್ ಇಸ್ ರಿಮೂವ್ಡ್ ಫ್ರಮ್ ಆಲ್ಫಾ ಕಾರ್ಬನ್. ಸೊ ಆಲ್ಫಾ ಕಾರ್ಬನ್ ಐಟಮಿಂದ ಹ್ಯಾಲೋಜನ್ ರಿಮೂವ್ ಆಗುತ್ತೆ. ಹೈಡ್ರೋಜನ್ ಇಸ್ ರಿಮೂವ್ಡ್ ಫ್ರಮ್ ಬೀಟಾ ಕಾರ್ಬನ್. ಸೊ ಬೀಟಾ ಕಾರ್ಬನ್ ಐಟಮಿಂದ ಹೈಡ್ರೋಜನ್ ರಿಮೂವ್ ಆಗುತ್ತೆ. ಸೊ ಆದ್ದರಿಂದ ಇದನ್ನು ಬೀಟಾ ಎಲಿಮಿನೇಷನ್ ರಿಯಾಕ್ಷನ್ ಅಂತ ಕರೀತಾರೆ. ಸೊ ರಿಯಾಕ್ಷನ್ನ ನೋಡ್ತಾ ಇದ್ದೀರಾ, ಇದು ಆಲ್ಫಾ ಕಾರ್ಬನ್ ಐಟಮು, ಇದು ಬೀಟಾ ಕಾರ್ಬನ್ ಐಟಮ್. ಆಲ್ಫಾ ಕಾರ್ಬನ್ ಐಟಮಿಂದ ಹ್ಯಾಲೋಜನ್ ರಿಮೂವ್ ಆಗ್ತಿದೆ ಆ್ಯಂಡ್ ಬೀಟಾ ಕಾರ್ಬನ್ ಐಟಮಿಂದ ಹೈಡ್ರೋಜನ್ ರಿಮೂವ್ ಆಗ್ತಿದೆ ಇನ್ ದ ಪ್ರೆಸೆನ್ಸ್ ಆಫ್ ಆಲ್ಕೋಹಾಲಿಕ್ ಪೊಟ್ಯಾಶ್. ಸೊ ಆಗ ನಮಗೆ ಬರುವಂಥ ಕಾಂಪೌಂಡು ಆಲ್ಕೀನ್ ಆಗಿರುತ್ತೆ. ಸೊ ಕಾರ್ಬನ್ ಟು ಕಾರ್ಬನ್ ಡಬಲ್ ಬಾಂಡ್. ರೇಟ್ ಆಫ್ ರಿಯಾಕ್ಷನ್ ಡಿಪೆಂಡ್ಸ್ ಆನ್ ನೇಚರ್ ಆಫ್ ಹ್ಯಾಲೋಜನ್ ಆಟಮ್ ಆ್ಯಂಡ್ ಆಲ್ಕೈಲ್ ಗ್ರೂಪ್. ಸೊ ರೇಟ್ ಆಫ್ ರಿಯಾಕ್ಷನ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ನೇಚರ್ ಆಫ್ ಹ್ಯಾಲೋಜನ್ ಆಟಮ್ ಮತ್ತು ಆಲ್ಕೈಲ್ ಗ್ರೂಪ್. ಸೊ ಹ್ಯಾಲೋಜನಲ್ಲಿ ನೋಡಿ ರಿಯಾಕ್ಟಿವಿಟಿ ಹೇಗಿದೆ? ಅಯೋಡಿನ್ ಇಸ್ ಗ್ರೇಟರ್ ದ್ಯಾನ್ ಬ್ರೋಮಿನ್ ಇಸ್ ಗ್ರೇಟರ್ ದ್ಯಾನ್ ಕ್ಲೋರಿನ್. ಸೊ ಆಲ್ಕೈಲ್ ಗ್ರೂಪಲ್ಲಿ ಟರ್ಷರಿ ವಿಚ್ ಇಸ್ ಗ್ರೇಟರ್ ದ್ಯಾನ್ ಸೆಕೆಂಡರಿ ವಿಚ್ ಇಸ್ ಗ್ರೇಟರ್ ದ್ಯಾನ್ ಪ್ರೈಮರಿ. ನೆಕ್ಸ್ಟ್ ಒನ್, ಫ್ರಮ್ ವಿಸಿನಲ್ ಡೈಹ್ಯಾಲೈಡ್ಸ್. ವಿಸಿನಲ್ ಡೈಹ್ಯಾಲೈಡ್ಸ್ ಆನ್ ಟ್ರೀಟ್ಮೆಂಟ್ ವಿತ್ ಜಿಂಕ್ ಮೆಟಲ್ lose a molecule of zinc halide to form an alkene. This reaction is known as dehalogenation. So vicinal dihalides andre eno? Two halogen atoms are attached to two adjacent carbon atoms. So adjacent carbon atom andre gottu nimge. So pakkadalli iruvanta carbon atomgalu. So ivugalige attach agiruvanta ಏನು ಹ್ಯಾಲೋಜನ್ಸ್ ಇರುತ್ತಲ್ವಾ, ಸೊ ಎರಡು ಅಡ್ಜಸೆಂಟ್ ಕಾರ್ಬನ್ ಆಟಮ್ಗೆ ಹ್ಯಾಲೋಜನ್ ಆಟಮ್ಗಳು ಅಟ್ಯಾಚ್ ಆಗಿದ್ರೆ ಅದನ್ನು ನಾವು ವಿಸಿನಲ್ ಡೈಹ್ಯಾಲೈಡ್ಸ್ ಅಂತ ಕರಿತೀವಿ. ಸೊ ಇಲ್ಲೇನಾಗ್ತಿದೆ? ವಿಸಿನಲ್ ಡೈಹ್ಯಾಲೈಡ್ಸ್ ಆನ್ ಟ್ರೀಟ್ಮೆಂಟ್ ವಿತ್ ಜಿಂಕ್ ಮೆಟಲ್. ಸೊ ವಿಸಿನಲ್ ಡೈಹ್ಯಾಲೈಡ್ಸನ್ನು ಜಿಂಕ್ ಮೆಟಲ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಸೊ ಆಗೇನಾಗುತ್ತೆ? ಜಿಂಕ್ ಹ್ಯಾಲೈಡ್ ನಮಗೆ ರಿಮೂವ್ ಆಗುತ್ತೆ. ಸೊ ರಿಮೂವ್ ಆದಾಗ ನಮಗೆ ಆಲ್ಕೀನ್ ಸಿಗುತ್ತೆ. ಈ ರಿಯಾಕ್ಷನನ್ನು ಡಿಹ್ಯಾಲೋಜಿನೇಷನ್ ಅಂತ ಕರೀತಿದ್ದಾರೆ. ಸೊ ಡಿಹ್ಯಾಲೋಜಿನೇಷನ್ ಅಂದರೆ ರಿಮೂವಲ್ ಆಫ್ ಹ್ಯಾಲೋಜನ್ಸ್. ರಿಯಾಕ್ಷನ್ ನೋಡ್ತಾ ಇದ್ದೀರಾ, ಸೊ ಇಲ್ಲಿ 1,2 ಡೈಬ್ರೋಮೋ ಈಥೇನ್ ತೊಗೊಂಡಿದ್ದಾರೆ. ಸೊ ಇದನ್ನು ಜಿಂಕ್ ಮೆಟಲ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಸೊ ಆಗ ನಮಗೆ ಏನು ಸಿಗುತ್ತೆ? ಈಥೀನ್ ಆ್ಯಂಡ್ ಜಿಂಕ್ ಬ್ರೋಮೈಡ್. ನೆಕ್ಸ್ಟ್ ಒನ್, ಫ್ರಮ್ ಆಲ್ಕೋಹಾಲ್ಸ್. ವೆನ್ ಎಥನಾಲ್ ಈಸ್ ಹೀಟೆಡ್ ವಿತ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ದೇ ಅಂಡರ್ಗೋ ಡಿಹೈಡ್ರೇಷನ್ ಟು ಗಿವ್ ಈಥೀನ್. ಸೊ ಯಾವಾಗ ಎಥನಾಲ್ನ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಜೊತೆಗೆ ಹೀಟ್ ಮಾಡ್ತಾರೆ, ಸೊ ಆಗ ಡಿಹೈಡ್ರೇಷನ್ ಆಗುತ್ತೆ. ಸೊ ಡಿಹೈಡ್ರೇಷನ್ ಅಂದರೆ ರಿಮೂವಲ್ ಆಫ್ ವಾಟರ್ ಮಾಲಿಕ್ಯೂಲ್. ಸೊ ಆಗ ಬರುವಂಥ ಕಾಂಪೌಂಡು ಈಥೀನ್. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ, ಎಥನಾಲ್ ತೊಗೊಂಡಿದ್ದಾರೆ, ಅದನ್ನು ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಜೊತೆಗೆ ಹೀಟ್ ಮಾಡ್ತಿದ್ದಾರೆ. ಸೊ ಇಲ್ಲೇನಾಗ್ತಿದೆ? ವಾಟರ್ ಮಾಲಿಕ್ಯೂಲ್ ರಿಮೂವ್ ಆಗ್ತಿದೆ, ಡಿಹೈಡ್ರೇಷನ್. ಓಕೆ, ಸೊ ಆಗ ನಮ್ಗೆ ಬರುವಂಥ ಪ್ರಾಡಕ್ಟ್ ಏನು? ಈಥೀನ್ ಪ್ಲಸ್ H2O. Water molecule is eliminated from the alcohol molecule in the presence of acid. The reaction is known as
acidic dehydration of alcohols. So alcohol ಇಂದ ವಾಟರ್ ಮಾಲಿಕ್ಯೂಲ್ ರಿಮೂವ್ ಆಗ್ತಿದೆ ಇನ್ ದ ಪ್ರೆಸೆನ್ಸ್ ಆಫ್ ಆಸಿಡ್. ಸೊ ಆಸಿಡ್ ಇರೋದ್ರಿಂದ ಸೊ ಇದನ್ನು acidic dehydration of alcohols ಅಂತ ಕರೀತಾರೆ. ಎಕ್ಸಾಂಪಲ್ ಫಾರ್ ಬೀಟಾ ಎಲಿಮಿನೇಷನ್ ರಿಯಾಕ್ಷನ್, OH group takes out one hydrogen atom from beta carbon atom. ಸೊ ಇದು ಒಂದು ಬೀಟಾ ಎಲಿಮಿನೇಷನ್ ರಿಯಾಕ್ಷನ್ಗೆ ಎಕ್ಸಾಂಪಲ್. ಯಾಕೆ ಅಂದರೆ ಇಲ್ಲಿ ಬೀಟಾ ಕಾರ್ಬನ್ ಆಟಮಿಂದ ಒಂದು ಹೈಡ್ರೋಜನನ್ನು OH ಗ್ರೂಪು ತಗೊಳುತ್ತೆ. ಸೊ ತಗೊಂಡು ವಾಟರ್ ಮಾಲಿಕ್ಯೂಲ್ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಒನ್ ಫಿಸಿಕಲ್ ಪ್ರಾಪರ್ಟೀಸ್. ಫಸ್ಟ್ 3 ಮೆಂಬರ್ಸ್ ಏನಿದೆ ಸೊ ಅದು ಗ್ಯಾಸಸ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ 14 ಮೆಂಬರ್ಸು ಲಿಕ್ವಿಡ್ಸು ಆ್ಯಂಡ್ ಹೈಯರ್ ಮೆಂಬರ್ಸ್ಗಳೆಲ್ಲವೂ ಕೂಡ ಸಾಲಿಡ್ಸ್ ಆಗಿರುತ್ತೆ ಇನ್ ಆಲ್ಕೀನ್ಸ್. ಸೊ ಈಥೀನ್ ನೋಡೋದಾದರೆ ಇದು ಒಂದು ಕಲರ್ಲೆಸ್ ಗ್ಯಾಸ್, ಇದಕ್ಕೆ ಯಾವುದೇ ರೀತಿ ಕಲರ್ ಇಲ್ಲ ಆ್ಯಂಡ್ ಫೇಂಟ್ ಸ್ವೀಟ್ ಸ್ಮೆಲ್. ಸೊ ಇದು ವಾಟರಲ್ಲಿ ಇನ್ಸಾಲ್ಯುಬಲ್ ಆಗುತ್ತೆ, ಸೊ ಡಿಸಾಲ್ವ್ ಆಗಲ್ಲ. ಅದರ್ ಆಲ್ಕೀನ್ಸ್ ಆರ್ ಕಲರ್ಲೆಸ್, ಓಡರ್ಲೆಸ್ ಆ್ಯಂಡ್ ಫೇರ್ಲಿ ಸಾಲ್ಯುಬಲ್ ಇನ್ ನಾನ್ ಪೋಲಾರ್ ಸಾಲ್ವೆಂಟ್ಸ್. ಸೊ ಬೇರೆ ಆಲ್ಕೀನ್ಸ್ಗಳು ಕಲರ್ಲೆಸ್ ಆಗಿದೆ, ಅದಕ್ಕೂ ಕೂಡ ಕಲರ್ ಇಲ್ಲ, ಓಡರ್ಲೆಸ್, ಓಡರ್ ಇಲ್ಲ ಆ್ಯಂಡ್ ಫೇರ್ಲಿ ಸಾಲ್ಯುಬಲ್ ಇನ್ ನಾನ್ ಪೋಲಾರ್ ಸಾಲ್ವೆಂಟ್ಸ್. ಸೊ ಯಾವುದದು ನಾನ್ ಪೋಲಾರ್ ಸಾಲ್ವೆಂಟ್ಸು? ಬೆನ್ಝೀನ್, petroleum, ether. Boiling point increase with increase in size. Every CH2 group added increases boiling point 20 to 30K. ಸೊ ಇಲ್ಲೇನಾಗುತ್ತೆ, ಸೈಜ್ ಜಾಸ್ತಿ ಆಗ್ತಾ ಹೋದ ಹಾಗೆ ಬಾಯ್ಲಿಂಗ್ ಪಾಯಿಂಟ್ ಕೂಡ ಜಾಸ್ತಿ ಆಗುತ್ತೆ. ಸೊ ಒಂದು CH2 ಗ್ರೂಪ್ ಆ್ಯಡ್ ಆಗ್ತಾ ಹೋದ ಹಾಗೆ ಬಾಯ್ಲಿಂಗ್ ಪಾಯಿಂಟು 20ಇಂದ 30K ಅಷ್ಟು ಇನ್ಕ್ರೀಸ್ ಆಗ್ತಾ ಬರುತ್ತೆ. Straight chain alkenes have higher boiling point than isomeric branched chain compounds. So branched ಅಂದರೆ ಐಸೋಮರಿಕ್ ಬ್ರಾಂಚ್ಡ್ ಚೈನ್ ಕಾಂಪೌಂಡ್ಸ್ಗಿಂತ ಸ್ಟ್ರೈಟ್ ಚೈನ್ ಆಲ್ಕಿನ್ಸ್ಗಳ ಬಾಯ್ಲಿಂಗ್ ಪಾಯಿಂಟು ಜಾಸ್ತಿ ಇದೆ. ನೆಕ್ಸ್ಟ್ ಒನ್ ಕೆಮಿಕಲ್ ಪ್ರಾಪರ್ಟೀಸ್. ಅಡಿಷನ್ ಆಫ್ ಡೈಹೈಡ್ರೋಜನ್. ಆಲ್ಕೀನ್ಸ್ ರಿಯಾಕ್ಟ್ ವಿತ್ ಡೈಹೈಡ್ರೋಜನ್ ಗ್ಯಾಸ್ ಇನ್ ದ ಪ್ರೆಸೆನ್ಸ್ ಆಫ್ ಫೈನ್ಲಿ ಡಿವೈಡೆಡ್ ನಿಕಲ್, ಪಲ್ಲಾಡಿಯಮ್ ಆರ್ ಪ್ಲಾಟಿನಮ್ ಟು ಫಾರಮ್ ಆಲ್ಕೇನ್ಸ್. ಆಲ್ಕೀನ್ಸು ಡೈಹೈಡ್ರೋಜನ್ ಗ್ಯಾಸ್ ಜೊತೆಗೆ ರಿಯಾಕ್ಟ್ ಆಗ್ತಿದೆ ಇನ್ ದ ಪ್ರೆಸೆನ್ಸ್ ಆಫ್ ನಿಕಲ್, ಪಲ್ಲಾಡಿಯಮ್ ಆರ್ ಪ್ಲಾಟಿನಮ್. ಸೊ ಆಗ ಆಲ್ಕೀನ್ಸು ಆಲ್ಕೇನ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ, ಆಲ್ಕೀನ್, ಸೊ ಕಾರ್ಬನ್ ಟು ಕಾರ್ಬನ್ ಡಬಲ್ ಬಾಂಡ್ ಇದೆ. ಸೊ ಇದು ಹೈಡ್ರೋಜನ್ ಗ್ಯಾಸ್, ಡೈಹೈಡ್ರೋಜನ್ ಗ್ಯಾಸ್ ಜೊತೆಗೆ ರಿಯಾಕ್ಟ್ ಆಗ್ತಿದೆ ಇನ್ ದ ಪ್ರೆಸೆನ್ಸ್ ಆಫ್ ನಿಕಲ್. ಸೊ ಆಗ ನಮಗೆ ಬರುವಂಥ ಪ್ರಾಡಕ್ಟು ಆಲ್ಕೇನ್ ಆಗಿರುತ್ತೆ. ಸೊ ಎಕ್ಸಾಂಪಲ್ ನೋಡೋದಾದರೆ ಸೊ ಈಥೀನ್ ಇದೆ. ಸೊ ಈಥೀನ್ನ ಡೈಹೈಡ್ರೋಜನ್ ಗ್ಯಾಸ್ ಜೊತೆಗೆ ರಿಯಾಕ್ಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ನಿಕಲ್. ಸೊ ಆಗ ನಮಗೆ ಈಥೇನ್ ಸಿಗುತ್ತೆ. ನೆಕ್ಸ್ಟ್ ಒನ್ ಅಡಿಷನ್ ಆಫ್ ಹ್ಯಾಲೋಜನ್ಸ್. ಆಲ್ಕೀನ್ಸ್ ರಿಯಾಕ್ಟ್ ವಿತ್ ಹ್ಯಾಲೋಜನ್ಸ್ ಲೈಕ್ ಕ್ಲೋರಿನ್ ಆರ್ ಬ್ರೋಮಿನ್ ಗಿವ್ಸ್ ವಿಸಿನಲ್ ಡೈಹ್ಯಾಲೈಡ್ಸ್. ಸೊ ಆಲ್ಕೀನ್ಸು ಹ್ಯಾಲೋಜನ್ ಜೊತೆಗೆ ರಿಯಾಕ್ಟ್ ಆಗ್ತಿದೆ. ಸೊ ಆಗ ನಮಗೆ ಬರುವಂಥ ಪ್ರಾಡಕ್ಟು ವಿಸಿನಲ್ ಡೈಹ್ಯಾಲೈಡ್ಸ್ ಆಗಿರುತ್ತೆ. ಸೊ ವಿಸಿನಲ್ ಡೈಹ್ಯಾಲೈಡ್ಸ್ ಅಂದರೆ ನಿಮ್ಗೆ ಗೊತ್ತಿದೆ, ಅಡ್ಜಸೆಂಟ್ ಕಾರ್ಬನ್ ಆಟಮ್ಗೆ ಹ್ಯಾಲೋಜನ್ಸ್ ಅಟ್ಯಾಚ್ ಆಗಿರುತ್ತೆ. ದ ರೆಡ್ಡಿಶ್ ಆರೆಂಜ್ ಕಲರ್ ಆಫ್ ಬ್ರೋಮಿನ್ ಸೊಲ್ಯೂಷನ್ ಇನ್ ಕಾರ್ಬನ್ ಟೆಟ್ರಾಕ್ಲೋರೈಡ್ ಈಸ್ ಡಿಸ್ಚಾರ್ಜ್ಡ್ ವೆನ್ ಬ್ರೋಮಿನ್ ಆಡ್ಸ್ ಅಪ್ ಟು ಆನ್ ಅನ್ಸ್ಯಾಚುರೇಷನ್ ಸೈಟ್ ಟು ಫಾರಮ್ 1,2 ಡೈಬ್ರೋಮೋ ಈಥೇನ್. ಇಲ್ಲೇನಾಗ್ತಿದೆ, ಒಂದು ಅನ್ಸ್ಯಾಚುರೇಷನ್ ಸೈಟ್ ಅಂದರೆ ನಮ್ಮ ಆಲ್ಕೀನಲ್ಲಿ ಇರುವಂಥ ಅನ್ಸ್ಯಾಚುರೇಷನ್ ಸೈಟ್ ಯಾವುದು? ಕಾರ್ಬನ್ ಟು ಕಾರ್ಬನ್ ಡಬಲ್ ಬಾಂಡ್. ಸೊ ಅಲ್ಲಿಗೆ ಬ್ರೋಮಿನ್ ಆ್ಯಡ್ ಆದಾಗ ಒಂದು ರೆಡ್ಡಿಶ್ ಆರೆಂಜ್ ಕಲರ್ ಆಫ್ ಬ್ರೋಮಿನ್ ಸೊಲ್ಯೂಷನ್ ಡಿಸ್ಚಾರ್ಜ್ ಆಗುತ್ತೆ. ಸೊ ಆಗ ನಮಗೆ ಬರುವಂಥ ಪ್ರಾಡಕ್ಟು 1,2 ಡೈಬ್ರೋಮೋ ಈಥೇನ್. ಸೊ ಈ ರೆಡ್ಡಿಶ್ ಡಿಸ್ಚಾರ್ಜ್ ಏನಾಗುತ್ತಲ್ವ, ಸೊ ಇದು ಅನ್ಸ್ಯಾಚುರೇಷನ್ನ ರಿಯಾಕ್ಷನ್ ನೋಡ್ತಾ ಇದ್ದೀರಾ. ಸೊ ಈಥೀನ್ ತೊಗೊಂಡಿದ್ದಾರೆ, ಈಥೀನನ್ನು ಬ್ರೋಮಿನ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಕಾರ್ಬನ್ ಟೆಟ್ರಾಕ್ಲೋರೈಡ್. ಸೊ ಆಗ ನಮಗೆ 1,2 ಡೈಬ್ರೋಮೋ ಈಥೇನ್ ಸಿಗುತ್ತೆ. ಸೊ ಇದು ಒಂದು ವಿಸಿನಲ್ ಡೈಹ್ಯಾಲೈಡ್. ನೆಕ್ಸ್ಟ್ ಒನ್ ಅಡಿಷನ್ ಆಫ್ ಹೈಡ್ರೋಜನ್ ಹ್ಯಾಲೈಡ್ಸ್. ಆಲ್ಕೀನ್ಸ್ ರಿಯಾಕ್ಟ್ ವಿತ್ ಹೈಡ್ರೋಜನ್ ಹ್ಯಾಲೈಡ್ಸ್ ಟು ಫಾರಮ್ ಆಲ್ಕೈಲ್ ಹ್ಯಾಲೈಡ್. ಸೊ ಆಲ್ಕೀನ್ಸು ಹೈಡ್ರೋಜನ್ ಹ್ಯಾಲೈಡ್ಸ್ ಜೊತೆಗೆ ರಿಯಾಕ್ಟ್ ಆದಾಗ ನಮಗೆ ಬರುವಂಥ ಪ್ರಾಡಕ್ಟು ಆಲ್ಕೈಲ್ ಹ್ಯಾಲೈಡ್ ಆಗಿರುತ್ತೆ. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ, ಆಲ್ಕೀನ್ ಇದೆ ಅಂದರೆ ಕಾರ್ಬನ್ ಟು ಕಾರ್ಬನ್ ಡಬಲ್ ಬಾಂಡು. ಸೊ ಇದು ಹೈಡ್ರೋಜನ್ ಹ್ಯಾಲೈಡ್ ಜೊತೆಗೆ ರಿಯಾಕ್ಟ್ ಆಗ್ತಿದೆ. ಸೊ ಆಗ ನಮಗೆ ಬರುವಂಥ ಪ್ರಾಡಕ್ಟು ಆಲ್ಕೈಲ್ ಹ್ಯಾಲೈಡ್ ಆಗಿರುತ್ತೆ. ಸೊ ಆರ್ಡರ್ ಆಫ್ ರಿಯಾಕ್ಟಿವಿಟಿ ನೋಡೋದಾದರೆ ಹೈಡ್ರೋಜನ್ ಅಯೋಡೈಡ್ ಇಸ್ ಗ್ರೇಟರ್ ದ್ಯಾನ್ ಹೈಡ್ರೋಜನ್ ಬ್ರೋಮೈಡ್ ವಿಚ್ ಇಸ್ ಗ್ರೇಟರ್ ದ್ಯಾನ್ hydrogen chloride and which is greater than hydrogen bromide. Next one, addition reaction of hydrogen bromide to symmetrical alkenes. So ಏನು symmetrical alkene? Next one, addition reaction of hydrogen bromide to
symmetrical alkenes. Addition reaction of hydrogen bromide to symmetrical alkenes takes place by electrophilic addition mechanism. ಸೊ ಇಲ್ಲೇನಾಗ್ತಿದೆ, ಸಿಮಿಟ್ರಿಕಲ್ ಆಲ್ಕೀನ್ಸ್ಗೆ ಹೈಡ್ರೋಜನ್ ಬ್ರೋಮೈಡು ಆ್ಯಡ್ ಆಗ್ತಿದೆ. ಸಿಮಿಟ್ರಿಕಲ್ ಆಲ್ಕೀನ್ಸ್ ಅಂದರೆ ಏನು? ನೆಕ್ಸ್ಟ್ ಒನ್, addition reaction of hydrogen bromide to symmetrical alkenes. Addition reactions of hydrogen bromide to symmetrical alkenes takes place by electrophilic addition mechanism. ಸೊ ಇಲ್ಲೇನಾಗ್ತಿದೆ, ಸಿಮಿಟ್ರಿಕಲ್ ಆಲ್ಕೀನ್ಸ್ಗೆ ಹೈಡ್ರೋಜನ್ ಬ್ರೋಮೈಡ್ ಆ್ಯಡ್ ಆಗ್ತಿದೆ. ಸೊ ಸಿಮಿಟ್ರಿಕಲ್ ಆಲ್ಕೀನ್ಸ್ ಅಂದರೆ ಏನು? ಸಿಮಿಲರ್ ಗ್ರೂಪ್ ಅಟ್ಯಾಚ್ಡ್ ಟು ಡಬಲ್ ಬಾಂಡ್. ಡಬಲ್ ಬಾಂಡ್ಗೆ ಸಿಮಿಲರ್ ಗ್ರೂಪ್ ಅಂದರೆ ಐಡೆಂಟಿಕಲ್ ಗ್ರೂಪ್ಗಳು ಅಟ್ಯಾಚ್ ಆಗಿದ್ರೆ ಅದನ್ನು ನಾವು ಸಿಮಿಟ್ರಿಕಲ್ ಆಲ್ಕೀನ್ಸ್ ಅಂತ ಕರಿತೀವಿ. ಸೊ ಈ ಸಿಮಿಟ್ರಿಕಲ್ ಆಲ್ಕೀನ್ಸ್ಗೆ ಹೈಡ್ರೋಜನ್ ಬ್ರೋಮೈಡ್ ಆ್ಯಡ್ ಆದಾಗ ಸೊ ನಮಗೆ ಒಂದು ಪ್ರಾಡಕ್ಟ್ ಬರುತ್ತೆ. ಓಕೆ, ಸೊ ಇದಾಗುವಂಥದ್ದು ಎಲೆಕ್ಟ್ರೋಫಿಲಿಕ್ ಅಡಿಷನ್ ಮೆಕ್ಯಾನಿಸಮಲ್ಲಿ. ಸೊ ಇಲ್ಲಿ ರಿಯಾಕ್ಷನ್ ನೋಡ್ತಾ ಇದ್ದೀರಾ. ಸೊ ಇಲ್ಲಿ ಈಥಿನ್ನ ತೊಗೊಂಡಿದ್ದಾರೆ, ಇದಕ್ಕೆ ಹೈಡ್ರೋಜನ್ ಬ್ರೋಮೈಡ್ನ ಆ್ಯಡ್ ಮಾಡ್ತಿದ್ದಾರೆ. ಸೊ ಆಗ ನಮ್ಗೆ ಬರುವಂಥದ್ದು ಈಥೈಲ್ ಬ್ರೋಮೈಡ್. ನೆಕ್ಸ್ಟ್ ಒನ್, ಅಡಿಷನ್ ರಿಯಾಕ್ಷನ್ ಆಫ್ ಹೈಡ್ರೋಜನ್ ಬ್ರೋಮೈಡ್ ಟು ಅನ್ಸಿಮಿಟ್ರಿಕಲ್ ಆಲ್ಕೀನ್ಸ್. ಸೊ ಇಲ್ಲೇನಾಗ್ತಿದೆ, ಅನ್ಸಿಮಿಟ್ರಿಕಲ್ ಆಲ್ಕೀನ್ಸ್ಗೆ ಹೈಡ್ರೋಜನ್ ಬ್ರೋಮೈಡ್ನ ಆ್ಯಡ್ ಮಾಡ್ತಿದ್ದಾರೆ. ಸೊ ಅನ್ಸಿಮಿಟ್ರಿಕಲ್ ಆಲ್ಕೀನ್ ಅಂದರೆ ಡಿಫ್ರೆಂಟ್ ಗ್ರೂಪ್ಗಳು ಡಬಲ್ ಬಾಂಡ್ಗೆ ಅಟ್ಯಾಚ್ ಆಗಿರುತ್ತೆ. ಸೊ ರಿಯಾಕ್ಷನ್ ನೋಡ್ತಿರ್ಬೋದು ನೀವು. ಸೊ 1 ಪ್ರೋಪಿನ್ ತೊಗೊಂಡಿದ್ದಾರೆ, ಇದಕ್ಕೆ ಹೈಡ್ರೋಜನ್ ಬ್ರೋಮೈಡ್ನ ಆ್ಯಡ್ ಮಾಡ್ತಿದ್ದಾರೆ. ಸೊ ಆಗ ನಮಗೆ ಪ್ರಾಡಕ್ಟು 2 ಬ್ರೋಮೋ ಪ್ರೋಪೇನ್ ಆ್ಯಂಡ್ 1 ಬ್ರೋಮೋ ಪ್ರೋಪೇನ್ ಸಿಗುತ್ತೆ. ನೆಕ್ಸ್ಟ್ ಒನ್, ಮಾರ್ಕೋನಿಕಾಫ್ ರೂಲ್. ಇಟ್ ಸ್ಟೇಟ್ಸ್ ದಟ್ negative part of the adding molecule gets attached to that carbon atom which possesses lesser number of hydrogen atoms. ಸೊ ಮಾರ್ಕೋನಿಕಾಫ್ಸ್ ರೂಲ್ ಏನು ಹೇಳುತ್ತೆ ಅಂದರೆ, ನಮ್ಮ ಆ್ಯಡಿಂಗ್ ಮಾಲಿಕ್ಯೂಲ್ ಅಂದರೆ ನಾವು ಯಾವುದನ್ನು ಆ್ಯಡ್ ಮಾಡ್ತಿದ್ದೀವಿ ಅದರ ನೆಗೆಟಿವ್ ಪಾರ್ಟು ಯಾವ ಕಾರ್ಬನ್ನಿಗೆ ಅಟ್ಯಾಚ್ ಆಗುತ್ತೆ ಅಂದರೆ, ಸೊ ಯಾವ ಕಾರ್ಬನ್ ಆಟಮಲ್ಲಿ ಲೆಸ್ ನಂಬರ್ ಆಫ್ ಹೈಡ್ರೋಜನ್ ಆಟಮ್ಸ್ ಇರುತ್ತೆ ಸೊ ಆ ಕಾರ್ಬನ್ ಆಟಮ್ಗೆ ನೆಗೆಟಿವ್ ಪಾರ್ಟು ಅಟ್ಯಾಚ್ ಆಗುತ್ತೆ. ಸೊ ಮಾರ್ಕೋನಿಕಾಫ್ ರೂಲ್ ಏನು ಹೇಳುತ್ತೆ ಅಂದರೆ, ನಮ್ಮ ಆ್ಯಡಿಂಗ್ ಮಾಲಿಕ್ಯೂಲ್ ಏನಿದೆ ಅಂದರೆ ಹೈಡ್ರೋಜನ್ ಬ್ರೋಮೈಡ್, ಸೊ ಇದರಲ್ಲಿರುವಂತಹ ನೆಗೆಟಿವ್ ಪಾರ್ಟ್ ಯಾವುದು? Br-. ಸೊ HBr ಡಿಸೋಸಿಯೇಟ್ ಆದರೆ H+Br- ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ Br- ಅಂದರೆ ನೆಗೆಟಿವ್ ಪಾರ್ಟು ಯಾವ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗುತ್ತೆ ಅಂದರೆ, ಯಾವ ಕಾರ್ಬನ್ ಆಟಮಲ್ಲಿ ಕಡಿಮೆ ಹೈಡ್ರೋಜನ್ ಆಟಮ್ಸ್ ಇದೆಯೋ ಆ ಕಾರ್ಬನ್ ಆಟಮ್ಗೆ ನೆಗೆಟಿವ್ ಪಾರ್ಟ್ ಅಟ್ಯಾಚ್ ಆಗುತ್ತೆ. ಸೊ ಅದರ ಬೇಸಿಸಲ್ಲಿ ನಾವು ಪ್ರಾಡಕ್ಟ್ನ ನೋಡೋದಾದರೆ 2 ಬ್ರೋಮೋ ಪ್ರೋಪೇನ್ ಇಸ್ ದ ಎಕ್ಸ್ಪೆಕ್ಟೆಡ್ ಪ್ರಾಡಕ್ಟ್. ಇದರ ಮೆಕ್ಯಾನಿಸಮ್ ಹೀಗಿದೆ. ಸೊ 1 ಪ್ರೋಪೀನ್ ತೊಗೊಂಡಿದ್ದಾರೆ. ಸೊ ಇದನ್ನು ಹೈಡ್ರೋಜನ್ ಬ್ರೋಮೈಡ್ ಜೊತೆಗೆ ರಿಯಾಕ್ಟ್ ಮಾಡ್ತಿದ್ದಾರೆ. ಸೊ ಅಡಿಷನ್, ಆ್ಯಡಿಂಗ್ ಮಾಲಿಕ್ಯೂಲ್ ಯಾವುದಿಲ್ಲಿ? ಹೈಡ್ರೋಜನ್ ಬ್ರೋಮೈಡ್. ಸೊ ಆಗ 2 ಕಾರ್ಬೋಕ್ಯಾಟಯಾನ್ಗಳು ಫಾರ್ಮ್ ಆಗುತ್ತೆ. ಒಂದು ಪ್ರೈಮರಿ ಕಾರ್ಬೋಕ್ಯಾಟಯಾನ್, ಇನ್ನೊಂದು ಸೆಕೆಂಡರಿ ಕಾರ್ಬೋಕ್ಯಾಟಯಾನ್. ಸೊ ಇವುಗಳಲ್ಲಿ ಮೋರ್ ಸ್ಟೇಬಲ್ ಯಾವುದು? ಸೆಕೆಂಡರಿ ಕಾರ್ಬೋಕ್ಯಾಟಯಾನ್. ಸೆಕೆಂಡರಿ ಕಾರ್ಬೋಕ್ಯಾಟಯಾನ್ ಈಸ್ ಮೋರ್ ಸ್ಟೇಬಲ್ ದ್ಯಾನ್ ದ ಪ್ರೈಮರಿ ಕಾರ್ಬೋಕ್ಯಾಟಯಾನ್, ದೇರ್ಫೋರ್ ದ ಫಾರ್ಮರ್ ಪ್ರಿಡಾಮಿನೇಟ್ಸ್ because it is formed at a fast rate. So secondary carbocation more stable than primary carbocation. ಸೊ ಯಾಕೆ ಅಂದರೆ ಇದು ಫಾಸ್ಟ್ ರೇಟಲ್ಲಿ ಆಗುವಂಥದ್ದು. ಸೊ ಇಲ್ಲಿ ಸೆಕೆಂಡರಿ ಕಾರ್ಬೋಕ್ಯಾಟಯಾನು ಪ್ರೈಮರಿ ಕಾರ್ಬೋಕ್ಯಾಟಯಾನ್ಗಿಂತ ಸ್ಟೇಬಲ್ ಆಗಿದೆ. ಸೊ ಅದರಿಂದ ಫಾರ್ಮರ್ ಪ್ರಿಡಾಮಿನೇಟ್ ಆಗುತ್ತೆ. ಯಾಕೆ ಅಂದರೆ ಇದು ಫಾಸ್ಟ್ ರೇಟಲ್ಲಿ ಆಗುತ್ತೆ. ಯಾಕೆ ಅಂದರೆ ಇದು ಫಾಸ್ಟ್ ರೇಟಲ್ಲಿ ಆಗುವಂಥದ್ದು, ಬೇಗ ಆಗುವಂಥದ್ದು. Secondary carbocation is more stable than primary carbocation, therefore the former predominates because it is formed at a fast rate. So secondary carbocation primary carbocation ಗಿಂತ more stable ಆಗಿದೆ. The secondary carbocation is attacked by Br- ion to form the product as follows. So secondary carbocation ಬ್ರೋಮೈಡ್ ಅಯಾನಿಂದ ಅಟ್ಯಾಕ್ ಆದಾಗ ನಮಗೆ ಫಾಲೋಯಿಂಗ್ ಪ್ರಾಡಕ್ಟ್ ಸಿಗುತ್ತೆ. ಸೊ ನೋಡ್ತಾ ಇದ್ದೀರಾ. ಸೊ ಸೆಕೆಂಡರಿ ಕಾರ್ಬೋಕ್ಯಾಟಯಾನ್ನ ಬ್ರೋಮೈಡ್ ಅಯಾನು ಅಟ್ಯಾಕ್ ಮಾಡ್ತಾ ಇದೆ. ಸೊ ಆಗ ನಮ್ಗೆ ಬರುವಂಥ ಪ್ರಾಡಕ್ಟ್ ಯಾವುದು? 2 ಬ್ರೋಮೋ ಪ್ರೋಪೇನ್. ಸೊ ಇದು ಮೇಜರ್ ಪ್ರಾಡಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಒನ್, ಆ್ಯಂಟಿ ಮಾರ್ಕೋನಿಕಾಫ್ ಅಡಿಷನ್ ಆರ್ ಪರಾಕ್ಸೈಡ್ ಎಫೆಕ್ಟ್ ಆರ್ ಕೆರಾಶ್ ಎಫೆಕ್ಟ್. In the presence of peroxide, addition of hydrogen bromide to unsymmetrical alkenes like propene takes place against Markovnikov rule. ಸೊ ಇಲ್ಲಿ ಒಂದು ಅನ್ಸಿಮೆಟ್ರಿಕಲ್ ಆಲ್ಕಿನ್ ತೊಗೊಂಡಿದ್ದಾರೆ ಲೈಕ್ ಪ್ರೋಪೀನ್, ಇದಕ್ಕೆ ಹೈಡ್ರೋಜನ್ ಬ್ರೋಮೈಡ್ನ ಆ್ಯಡ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಪರಾಕ್ಸೈಡ್. ಸೊ ಆಗ ಇದು ಮಾರ್ಕೋನಿಕಾಫ್ ರೂಲ್ನ ಫಾಲೋ ಮಾಡಲ್ಲ. ದಿಸ್ ಹ್ಯಾಪನ್ಸ್ ಓನ್ಲಿ ವಿತ್ ಹೈಡ್ರೋಜನ್ ಬ್ರೋಮೈಡ್ ಬಟ್ ನಾಟ್ ವಿತ್ ಹೈಡ್ರೋಜನ್ ಕ್ಲೋರೈಡ್ ಆ್ಯಂಡ್ ಹೈಡ್ರೋಜನ್ ಅಯೋಡೈಡ್. ಸೊ ಇದಾಗುವಂಥದ್ದು ಕೇವಲ ಹೈಡ್ರೋಜನ್ ಬ್ರೋಮೈಡ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ಮಾತ್ರ.
ದಿಸ್ ರಿಯಾಕ್ಷನ್ ಇಸ್ ನೋನ್ ಆಸ್ ಪರಾಕ್ಸೈಡ್ ಆರ್ ಕೆರಾಶ್ ಎಫೆಕ್ಟ್. ಸೊ ಈ ರಿಯಾಕ್ಷನ್ನ ಪರಾಕ್ಸೈಡ್ ಅಥವಾ ಕೆರಾಶ್ ಎಫೆಕ್ಟ್ ಅಂತಲೂ ಕೂಡ ಕರೀತಾರೆ. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ, ಪ್ರೋಪೀನ್ಗೆ ಹೈಡ್ರೋಜನ್ ಬ್ರೋಮೈಡ್ನ ಆ್ಯಡ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಪರಾಕ್ಸೈಡ್, ಬೆನ್ಸಾಯಿಲ್ ಪರಾಕ್ಸೈಡ್. ಸೊ ಆಗ ನಮಗೆ ಬರುವಂಥ ಪ್ರಾಡಕ್ಟು 1-ಬ್ರೋಮೋ-ಪ್ರೋಪೇನ್. ಸೊ ಮೆಕ್ಯಾನಿಸಮ್ ಹೀಗಿದೆ, ಬೆನ್ಸಾಯಿಲ್ ಪರಾಕ್ಸೈಡ್ನ ಹೋಮೋಲಿಸಿಸ್ ಮಾಡಿದಾಗ ಅಂದರೆ ಇಲ್ಲಿ ಎಲೆಕ್ಟ್ರಾನ್ಸ್ಗಳು ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಆಗ ನಮಗೆ ಫ್ರೀ ರ್ಯಾಡಿಕಲ್ ಜನರೇಟ್ ಆಗುತ್ತೆ, ಅದ್ರ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್. ಸೊ ಸೆಕೆಂಡ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಈ ಫ್ರೀ ರ್ಯಾಡಿಕಲ್ಲು ಹೈಡ್ರೋಜನ್ ಬ್ರೋಮೈಡ್ಗೆ ಆ್ಯಡ್ ಆದಾಗ ಇಲ್ಲೂ ಕೂಡ ಹೋಮೋಲಿಸಿಸ್ ಆಗುತ್ತೆ, ನಮಗೆ ಬೆನ್ಸಿನ್ ಮತ್ತು ಬ್ರೋಮಿನ್ ಫ್ರೀ ರ್ಯಾಡಿಕಲ್ ಸಿಗುತ್ತೆ. ಥರ್ಡ್ ಸ್ಟೆಪ್ಪಲ್ಲಿ ಪ್ರೋಪೀನು ಬ್ರೋಮಿನ್ ಫ್ರೀ ರ್ಯಾಡಿಕಲ್ಗೆ ಆ್ಯಡ್ ಆದಾಗ ಸೊ ಮತ್ತೆ ಅಗೇನ್ ಹೋಮೋಲಿಸಿಸ್ ಆಗುತ್ತೆ. ಸೊ ಆಗ ಒಂದು ಪ್ರೈಮರಿ ಫ್ರೀ ರ್ಯಾಡಿಕಲ್ಲು, ಒಂದು ಸೆಕೆಂಡರಿ ಫ್ರೀ ರ್ಯಾಡಿಕಲ್ ಸಿಗುತ್ತೆ. ಸೊ ನಮಗೆ ಗೊತ್ತಿದೆ ಸೆಕೆಂಡರಿ ಫ್ರೀ ರ್ಯಾಡಿಕಲ್ ಇಸ್ ಮೋರ್ ಸ್ಟೇಬಲ್ ದ್ಯಾನ್ ಪ್ರೈಮರಿ. ಸೆಕೆಂಡರಿ ಫ್ರೀ ರ್ಯಾಡಿಕಲ್ಗೆ ಹೈಡ್ರೋಜನ್ ಬ್ರೋಮೈಡ್ ಆ್ಯಡ್ ಆದಾಗ ಮತ್ತೆ ಹೋಮೋಲಿಸಿಸ್ ಆಗುತ್ತೆ. ಸೊ ಆಗ ನಮಗೆ ಒಂದು ಮೇಜರ್ ಪ್ರಾಡಕ್ಟ್ ಸಿಗುತ್ತೆ, ದಟ್ ಈಸ್ 1-ಬ್ರೋಮೋ-ಪ್ರೋಪೇನ್. ಸೊ ಅದ್ರ ಜೊತೆಗೆ ಬ್ರೋಮಿನ್ ಫ್ರೀ ರ್ಯಾಡಿಕಲ್. ಸೊ ನೆಕ್ಸ್ಟು ಪ್ರೈಮರಿ ಫ್ರೀ ರ್ಯಾಡಿಕಲ್ ಏನಿದೆ, ಸೊ ಇದಕ್ಕೆ ಹೈಡ್ರೋಜನ್ ಬ್ರೋಮೈಡ್ ಆ್ಯಡ್ ಆದಾಗ ಇಲ್ಲೂ ಕೂಡ ಹೋಮೋಲಿಸಿಸ್ ಆಗುತ್ತೆ. ಸೊ ಆಗ ನಮಗೆ ಮೈನರ್ ಪ್ರಾಡಕ್ಟ್ ಸಿಗುತ್ತೆ. ಸೊ ಮೈನರ್ ಪ್ರಾಡಕ್ಟ್ ಯಾವುದು, 2-ಬ್ರೋಮೋ-ಪ್ರೋಪೇನ್. ಸೊ ಅದ್ರ ಜೊತೆಗೆ ಬ್ರೋಮಿನ್ ಫ್ರೀ ರ್ಯಾಡಿಕಲ್. ನೆಕ್ಸ್ಟ್ ಒನ್, ಅಡಿಷನ್ ಆಫ್ ಸಲ್ಫ್ಯೂರಿಕ್ ಆ್ಯಸಿಡ್. ಕೋಲ್ಡ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ adds to alkenes in accordance with Markovnikov rule to form alkyl hydrogen sulfate by the electrophilic addition reaction. ಸೊ ಇಲ್ಲಿ ಆಲ್ಕೀನ್ಸ್ಗೆ ಕೋಲ್ಡ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ನ ಆ್ಯಡ್ ಮಾಡ್ತಿದ್ದಾರೆ. ಸೊ ಅಕಾರ್ಡಿಂಗ್ ಟು ಮಾರ್ಕೋನಿಕಾಫ್ ರೂಲ್ ಆಲ್ಕೈಲ್ ಹೈಡ್ರೋಜನ್ ಸಲ್ಫೈಟು ಪ್ರಾಡಕ್ಟ್ ಆಗಿ ಸಿಗುತ್ತೆ. ಸೊ ಇಲ್ಲಿ ಆಗುವಂತಹ ರಿಯಾಕ್ಷನ್ನು ಎಲೆಕ್ಟ್ರೋಫಿಲಿಕ್ ಅಡಿಷನ್ ರಿಯಾಕ್ಷನ್. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ, ಸೊ ಇಲ್ಲಿ ಈಥೀನ್ ತೊಗೊಂಡಿದ್ದಾರೆ. ಸೊ ಇದಕ್ಕೆ ಸಲ್ಫ್ಯೂರಿಕ್ ಆ್ಯಸಿಡ್ನ ಆ್ಯಡ್ ಮಾಡ್ತಾ ಇದ್ದಾರೆ. ಸೊ ಆಗ ಬರುವಂಥ ಪ್ರಾಡಕ್ಟು ಈಥೈಲ್ ಹೈಡ್ರೋಜನ್ ಸಲ್ಫೇಟ್. ಅಡಿಷನ್ ಆಫ್ ವಾಟರ್. In the presence of a few drops of concentrated sulfuric acid, alkenes react with water to form alcohols. So ಇಲ್ಲಿ ಆಲ್ಕೀನ್ಸನ್ನು ವಾಟರ್ ಜೊತೆಗೆ ರಿಯಾಕ್ಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಫ್ಯೂ ಡ್ರಾಪ್ಸ್ ಆಫ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್. ಸೊ ಆಗ ಆಲ್ಕೀನು ಆಲ್ಕೋಹಾಲ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ, ಇಲ್ಲಿ 2-ಮಿಥೈಲ್ ಪ್ರೋಪೀನ್ ತೊಗೊಂಡಿದ್ದಾರೆ, ಅದನ್ನು ವಾಟರ್ ಜೊತೆಗೆ ರಿಯಾಕ್ಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್. ಸೊ ಆಗ ನಮಗೆ ಬರುವಂಥ ಪ್ರಾಡಕ್ಟು 2-ಮಿಥೈಲ್ ಪ್ರೋಪೇನ್ ಟು ಆಲ್. ಸೊ ಇದು ಒಂದು ಆಲ್ಕೋಹಾಲ್. ನೆಕ್ಸ್ಟ್ ಒನ್, ಆಕ್ಸಿಡೇಷನ್. ಆಲ್ಕೀನ್ಸ್ ಆನ್ ರಿಯಾಕ್ಷನ್ ವಿತ್ ಕೋಲ್ಡ್ ಡೈಲ್ಯೂಟ್ ಆಕ್ವಿಯಸ್ ಸೊಲ್ಯೂಷನ್ ಆಫ್ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಬೇಯರ್ಸ್ ರಿಯೇಜೆಂಟ್ ಪ್ರೊಡ್ಯೂಸ್ ವಿಸಿನಲ್ ಗ್ಲೈಕಾಲ್ಸ್. ಸೊ ಇಲ್ಲಿ ಆಲ್ಕೀನ್ಸನ್ನು ಒಂದು ಕೋಲ್ಡ್ ಡೈಲ್ಯೂಟ್ ಆಕ್ವಿಯಸ್ ಸೊಲ್ಯೂಷನ್ ಆಫ್ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಜೊತೆಗೆ ರಿಯಾಕ್ಟ್ ಮಾಡ್ತಿದ್ದಾರೆ. ಇದನ್ನು ಬೇಯರ್ಸ್ ರಿಯೇಜೆಂಟ್ ಅಂತಲೂ ಕೂಡ ಕರೀತಾರೆ. ಸೊ ಆಗ ಬರುವಂಥ ಪ್ರಾಡಕ್ಟು ವಿಸಿನಲ್ ಗ್ಲೈಕಾಲ್ಸ್. ಡಿಕಲರೈಸೇಷನ್ ಆಫ್ KMnO4 ಸೊಲ್ಯೂಷನ್ ಟೆಸ್ಟ್ ಫಾರ್ ಅನ್ಸ್ಯಾಚುರೇಷನ್. ಸೊ ಇಲ್ಲೇನಾಗುತ್ತೆ, ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಸೊಲ್ಯೂಷನ್ನ ಕಲರ್ ಡಿಸಪಿಯರ್ ಆಗುತ್ತೆ. ಸೊ ಇದು ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಪ್ರೆಸೆನ್ಸ್ ಆಫ್ ಅನ್ಸ್ಯಾಚುರೇಷನ್. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ, ಸೊ ಈಥೀನ್ ಇದೆ, ಸೊ ಅದು ವಾಟರ್ ಜೊತೆಗೆ ರಿಯಾಕ್ಟ್ ಆಗ್ತಿದೆ. ಸೊ ಇಲ್ಲಿ ಆಗ್ತಿರುವಂಥ ಪ್ರೋಸೆಸ್ ಆಕ್ಸಿಡೇಷನ್, ಸೊ ಅಡಿಷನ್ ಆಫ್ ಆಕ್ಸಿಜನ್. So in the presence of dilute potassium permanganate, so temperature 273 Kelvin. So ಆಗ ಬರುವಂಥ ಪ್ರಾಡಕ್ಟು ಈಥೇನ್ 1,2 diol. Acidic potassium permanganate or acidic potassium dichromate oxidizes alkenes to ketones or acids depending upon the nature of the alkene and the experimental conditions. ಸೊ ಇಲ್ಲೇನಾಗ್ತಿದೆ, ಆಲ್ಕೀನ್ಸನ್ನು ಕೀಟೋನ್ಸ್ ಅಥವಾ ಆಸಿಡ್ಸ್ ಆಗಿ ಅಸಿಡಿಕ್ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಅಥವಾ ಅಸಿಡಿಕ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಕನ್ವರ್ಟ್ ಮಾಡ್ತಿದೆ. ಸೊ ಇದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ನೇಚರ್ ಆಫ್ ಆಲ್ಕೀನ್ ಆ್ಯಂಡ್ ಎಕ್ಸ್ಪೆರಿಮೆಂಟಲ್ ಕಂಡೀಷನ್ಸ್. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ, ಇಲ್ಲಿ 2-ಮಿಥೈಲ್ ಪ್ರೋಪೀನ್ ತೊಗೊಂಡಿದ್ದಾರೆ. ಸೊ ಇದನ್ನು ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಅಂದರೆ ಅಸಿಡಿಕ್ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಸೊಲ್ಯೂಷನ್ ಜೊತೆಗೆ ರಿಯಾಕ್ಟ್ ಮಾಡ್ತಿದ್ದಾರೆ. ಸೊ ಆಗ 2-ಮಿಥೈಲ್ ಪ್ರೋಪೀನು ಪ್ರೋಪೇನ್ 2,1 ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದು ಒಂದು ಕೀಟೋನ್. ಸೊ ಅದರ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್. ಸೊ ಇದೇ ರೀತಿಯಾಗಿ ಇನ್ನೊಂದು ಆಲ್ಕಿನ್ ತೊಗೊಂಡಿದ್ದಾರೆ, ಬ್ಯೂಟ್-2-ene. ಸೊ ಇದನ್ನು ಅಸಿಡಿಕ್ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಸೊಲ್ಯೂಷನ್ ಜೊತೆಗೆ ರಿಯಾಕ್ಟ್ ಮಾಡ್ತಿದ್ದಾರೆ. ಸೊ ಆಗ ಬರುವಂಥ ಪ್ರಾಡಕ್ಟು ಎಥನೋಯಿಕ್ ಆ್ಯಸಿಡ್. ಸೊ ಇದು ಒಂದು ಆ್ಯಸಿಡ್. ನೆಕ್ಸ್ಟ್ ಒನ್, ಓಝೋನೋಲಿಸಿಸ್. ಓಝೋನೋಲಿಸಿಸ್ ಆಫ್ ಆಲ್ಕೀನ್ಸ್ ಇನ್ವಾಲ್ವ್ಸ್ ದ
addition of ozone molecule to alkene to form ozonoid, and then cleavage of the ozonoid by sudden H2O to smaller molecule. ಸೊ ಇಲ್ಲೇನಾಗ್ತಿದೆ, ಆಲ್ಕೀನ್ಸಿಗೆ ಓಝೋನ್ ಮಾಲಿಕ್ಯೂಲ್ನ ಆ್ಯಡ್ ಮಾಡ್ತಿದ್ದಾರೆ. ಆಗ ನಮಗೆ ಒಂದು ಪ್ರಾಡಕ್ಟ್ ಬರುತ್ತೆ, ದಟ್ ಈಸ್ ಓಝೋನಾಯ್ಡ್. ಇದನ್ನು ಫರ್ದರ್ ಜಿಂಕಿನ್ H2O ಜೊತೆಗೆ ರಿಯಾಕ್ಟ್ ಮಾಡಿದಾಗ ಓಝೋನಾಯ್ಡಲ್ಲಿ ಕ್ಲೀವೇಜ್ ಆಗುತ್ತೆ, ಅಂದರೆ ಬ್ರೇಕಿಂಗ್. ಸೊ ಅದು ಬ್ರೇಕ್ ಆಗಿಬಿಟ್ಟು ಸ್ಮಾಲರ್ ಮಾಲಿಕ್ಯೂಲ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ, ಪ್ರೋಪೀನ್ ಇದೆ. ಸೊ ಪ್ರೋಪೀನ್ಗೆ ಓಝೋನ್ ಮಾಲಿಕ್ಯೂಲ್ನ ಆ್ಯಡ್ ಮಾಡ್ತಿದ್ದಾರೆ, ಆಗ ನಮಗೆ ಒಂದು ಓಝೋನಾಯ್ಡ್ ಸಿಗುತ್ತೆ. ಇದನ್ನು ಫರ್ದರ್ ಜಿಂಕ್ ಆ್ಯಂಡ್ ವಾಟರ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ನಮಗೆ ಸಿಗುವಂಥ ಪ್ರಾಡಕ್ಟ್ಸು ಎಥನಾಲ್ ಆ್ಯಂಡ್ ಮೆಥನಾಲ್. ದಿಸ್ ರಿಯಾಕ್ಷನ್ ಈಸ್ ಯೂಸ್ಫುಲ್ ಇನ್ ಡಿಟೆಕ್ಟಿಂಗ್ ದ ಪೊಸಿಷನ್ ಆಫ್ ಡಬಲ್ ಬಾಂಡ್ ಇನ್ ಆಲ್ಕೀನ್ಸ್ ಆರ್ ಅದರ್ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ಸ್. ಸೊ ಈ ರಿಯಾಕ್ಷನ್ನ ಯೂಸ್ ಮಾಡಿಕೊಂಡು ಆಲ್ಕೀನ್ಸ್ ಅಥವಾ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ಸ್ಗಳಲ್ಲಿ ಇರುವಂಥ ಡಬಲ್ ಬಾಂಡ್ನ ಪೊಸಿಷನ್ನ ನಾವು ಐಡೆಂಟಿಫೈ ಮಾಡ್ಬೋದು. ನೆಕ್ಸ್ಟ್ ಒನ್, ಪಾಲಿಮರೈಸೇಷನ್. ದ ಲಾರ್ಜ್ ಮಾಲಿಕ್ಯೂಲ್ ಈಸ್ ಫಾರ್ಮ್ಡ್ ಬೈ ದ ಜಾಯ್ನಿಂಗ್ ಆಫ್ ಸಿಂಪಲ್ ಮಾಲಿಕ್ಯೂಲ್. ದಿಸ್ ರಿಯಾಕ್ಷನ್ ಇಸ್ ಕಾಲ್ಡ್ ಪಾಲಿಮರೈಸೇಷನ್. ಇಲ್ಲೇನಾಗ್ತಿದೆ, ಒಂದು ಸಿಂಪಲ್ ಮಾಲಿಕ್ಯೂಲ್ ಅಂದರೆ ಮೋನೋಮರ್ಸ್, ಸಿಂಗಲ್ ಯೂನಿಟ್ಸ್ಗಳನ್ನ ಆ್ಯಡ್ ಮಾಡ್ತಾ ಇದ್ದಾರೆ, ಜಾಯಿನ್. ಆಗ ನಮಗೆ ಒಂದು ಲಾರ್ಜ್ ಮಾಲಿಕ್ಯೂಲ್ ಸಿಗುತ್ತೆ, ಅದನ್ನು ಪಾಲಿಮರ್ ಅಂತ ಕರೀತಾರೆ. ಈ ರಿಯಾಕ್ಷನನ್ನು ಪಾಲಿಮರೈಸೇಷನ್ ಅಂತ ಹೇಳ್ತಾರೆ. ವೆನ್ ಲಾರ್ಜ್ ನಂಬರ್ ಆಫ್ ಈಥೀನ್ ಮಾಲಿಕ್ಯೂಲ್ಸ್ ಕಂಬೈನ್ at high temperature, high pressure and in the presence of a catalyst produce polythene. ಇಲ್ಲೇನಾಗ್ತಿದೆ, ಒಂದು ಲಾರ್ಜ್ ನಂಬರ್ ಆಫ್ ಈಥೀನ್ ಮಾಲಿಕ್ಯೂಲ್ಸ್ಗಳನ್ನ ಜಾಯಿನ್ ಮಾಡ್ತಿದ್ದಾರೆ ಎಟ್ ಹೈ ಟೆಂಪ್ರೇಚರ್, ಹೈ ಪ್ರೆಷರ್ ಆ್ಯಂಡ್ ಇನ್ ದ ಪ್ರೆಸೆನ್ಸ್ ಆಫ್ ಕೆಟಲಿಸ್ಟ್. ಆಗ ನಮ್ಮ ಈಥೀನ್ ಮಾಲಿಕ್ಯೂಲ್ಸ್ಗಳೆಲ್ಲವೂ ಕೂಡ ಕಂಬೈನ್ ಆಗಿ ಪಾಲಿಥೀನ್ನ ಫಾರ್ಮ್ ಮಾಡುತ್ತೆ. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ, ಇಲ್ಲಿ ಎನ್ ನಂಬರ್ ಆಫ್ ಈಥೀನ್ ಮಾಲಿಕ್ಯೂಲ್ಸ್ ಇದೆ. ಸೊ ಅದು ಒಂದಕ್ಕೊಂದು ಜಾಯಿನ್ ಆಗ್ತಿದೆ ಎಟ್ ಹೈ ಟೆಂಪ್ರೇಚರ್, ಹೈ ಪ್ರೆಷರ್ ಆ್ಯಂಡ್ ಇನ್ ದ ಪ್ರೆಸೆನ್ಸ್ ಆಫ್ ಕೆಟಲಿಸ್ಟ್. ಸೊ ಆಗ ನಮಗೆ ಸಿಗುವಂಥ ಪ್ರಾಡಕ್ಟು ಪಾಲಿಥೀನ್ ಆಗಿರುತ್ತೆ. ಇದು ಒಂದು ಪಾಲಿಮರ್. ಇಂಥ ಪಾಲಿಮರ್ಗಳನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತ ನೋಡೋದಾದರೆ, ಮೊದಲನೇದಾಗಿ ಯೂಸಸ್ ಆಫ್ ಪಾಲಿಥೀನ್ ನೋಡೋಣ. ಇಟ್ ಈಸ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಪ್ಲಾಸ್ಟಿಕ್ ಬ್ಯಾಗ್ಸ್, ಸ್ಕ್ವೀಸ್ ಬಾಟಲ್ಸ್, ರೆಫ್ರಿಜಿರೇಟರ್ ಡಿಶಸ್, ಟಾಯ್ಸ್, ಪೈಪ್ಸ್, ರೇಡಿಯೋ. ಸೊ ಇವೆಲ್ಲವುಗಳ ಮ್ಯಾನುಫ್ಯಾಕ್ಚರ್ನಲ್ಲಿ ಪಾಲಿಥೀನ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ಯೂಸಸ್ ಆಫ್ ಪಾಲಿಪ್ರೋಪೀನ್, ಇಟ್ ಈಸ್ ಯೂಸ್ಡ್ ಫಾರ್ ದ ಮ್ಯಾನುಫ್ಯಾಕ್ಚರ್ ಆಫ್ ಮಿಲ್ಕ್ ಕ್ರೇಟ್ಸ್, ಪ್ಲಾಸ್ಟಿಕ್ ಬಕೆಟ್ಸ್ ಆ್ಯಂಡ್ ಅದರ್ ಮೋಲ್ಡೆಡ್ ಆರ್ಟಿಕಲ್ಸ್. ಸೊ ಇವುಗಳ ಮ್ಯಾನುಫ್ಯಾಕ್ಚರಲ್ಲಿ ಪಾಲಿಪ್ರೋಪಿನ್ನ ಯೂಸ್ ಮಾಡ್ತಾರೆ. ಸೊ ಇದಿಷ್ಟು ಕೂಡ ಯೂಸಸ್ ಆಫ್ ಪಾಲಿಮರ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಬೇರೆಯವರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಶೇರ್ ಮಾಡಿ. ಇದೇ ಥರ ವಿಡಿಯೋಗಳನ್ನು ನೋಡೋದಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗಿ.